ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ದ್ರಾಕ್ಷಿ ಬೆಳೆಗಾರರ ಪಾಲಿಗೆ ಹುಳಿಯಾದ ಹಣ್ಣು ಕೇಳುವವರೇ ಇಲ್ಲದೆ ತೋಟದಲ್ಲಿಯೇ ಕೊಳೆಯುತ್ತಿದೆ ದ್ರಾಕ್ಷಿ, ಬೆಲೆ ಇಲ್ಲದೆ ರೈತ ಕಂಗಾಲು. ಗೌರಿಬಿದನೂರಿನಲ್ಲಿ ಮದ್ಯ ಕುಡಿಸಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಶಂಕೆ, ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆ, ಆರೋಪಿಗಳು ಅಂದರ್. ವಿಜಯಪುರದಲ್ಲಿ ಸ್ಮಶಾನ ಜಾಗ ಒತ್ತುವರಿ ಆರೋಪ, ಸಮಾಧಿಗಳು ಕೆಡವಿದ ಆಕ್ರೋಶ, ಗ್ರಾಮಸ್ಥರಿಂದ ಸ್ಮಶಾನದ ಮುಂದೆಯೇ ಪ್ರತಿಭಟನೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಿಬಿಐಗೆ ಒಪ್ಪಿಸಲು ಆಗ್ರಹ, ಕಾಂಗ್ರೆಸ್ನಿಂದಲೇ ಅಶ್ಲೀಲ ವಿಡಿಯೋಗಳು ಬಹಿರಂಗ ಆರೋಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ನಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಈ ಬಾರಿ ಚಿಕ್ಕಬಳ್ಳಾಪುರ ರೈತನ ಪಾಲಿಗೆ ಕರಾಳ ವರ್ಷ ಎಂದರೆ ತಪ್ಪಾಗಲಾರದು. ಒಂದು ಕಡೆ ಮಳೆ ಕೊರತೆಯಿಂದಾಗಿ ಬೆಳೆ ಇಲ್ಲದೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದರೆ, ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ತೋಟಗಾರಿಕಾ ಬೆಳೆಗಳಿಗೆ ಬೆಲೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಿನಲ್ಲಿ ಒಂದು ಕಡೆ ಬೆಳೆ ಬೆಳೆಯಲೇ ನೀರಿಲ್ಲದ ಸ್ಥಿತಿ, ಮತ್ತೊಂದು ಕಡೆ ಬೆಳೆದ ಬೆಳೆ ಖರೀದಿಸುವವರೇ ಇಲ್ಲದೆ ಪರದಾಡುವ ಸ್ಥಿತಿಯಿಂದಾಗಿ ಚಿಕ್ಕಬಳ್ಳಾಪುರ ರೈತ ಕಂಗಾಲಾಗಿದ್ದಾನೆ. ಅವಿಭಜಿತ ಕೋಲಾರ ಜಿಲ್ಲೆ ಮೊದಲಿನಿಂದಲೂ ಶಾಪಗ್ರಸ್ತ ಜಿಲ್ಲೆಯಾಗಿದೆ. ಇಲ್ಲಿ ಯಾವುದೇ ಜೀವನದಿಗಳಿಲ್ಲ, ಹಾಗಂತ ಶಾಶ್ವತವಾದ ನೀರಾವರಿ ಯೋಜನೆಗಳೂ ಇಲ್ಲ. ಸಾವಿರಾರು ಅಡಿ ಆಳ ಕೊರೆದರೂ ನೀರಿನ ಪಸೆ ಇಲ್ಲ. ಸಿಗುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಆರೋಗ್ಯಕ್ಕೆ ಮಾರಕವಾದ ಲವಣಾಂಶಗಳು, ಫ್ಲೋರೈಡ್ ಸೇರಿದಂತೆ ಇತರೆ ರೋಗಕಾರಕ ಅಂಶಗಳಿಂದ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇದೇ ಸಂದರ್ಭಕ್ಕೆ ಗಾಯದ ಮೇಲೆ ಬರೆ ಎಳೆದಂತೆ ಹೆಚ್ಚಿನ ವ್ಯಾಲಿ ತ್ಯಾಜ್ಯ ನೀರು ಬಂದು ಈ ಭಾಗದ ಜನರ ಆರೋಗ್ಯದ ಮೇಲೆ ಮತ್ತಷ್ಟು ದುಷ್ಪರಿಣಾಮ ಬೀರುತ್ತಿದೆ ಎಂಬ ಆತಂಕವೂ ಜೊತೆಯಾಗಿದೆ. ಇಂತಹ ಸಂಕಷ್ಟ ಸ್ಥಿತಿಯಲ್ಲಿಯೂ ಇಲ್ಲಿನ ರೈತ ಎದೆಗೊಂದಿಲ್ಲ. ಸಿಗುವ ಅಲ್ಪ ಸ್ವಲ್ಪ ನೀರಿನಲ್ಲಿಯೇ ಹನಿ ನೀರಾವರಿ ಮೂಲಕ ವೈಜ್ಞಾನಿಕ ಪದ್ಧತಿಯಲ್ಲಿ ಅಪಾರ ಪ್ರಮಾಣದ ತೋಟಗಾರಿಕಾ ಬೆಳೆಗಳನ್ನ ಬೆಳೆಯುತ್ತಿದ್ದಾನೆ. ಹೂವು, ತರಕಾರಿ, ಹಣ್ಣು, ಹಾಲು ಎಲ್ಲವೂ ಜಿಲ್ಲೆಯಿಂದಲೇ ರಾಜಧಾನಿ ಬೆಂಗಳೂರಿಗೆ ಸರಬರಾಜಾಗಬೇಕು. ಆದರೆ ಈ ಜಿಲ್ಲೆಯ ರೈತನಿಗೆ ಮಾತ್ರ ನೀರು ನೀಡುವಲ್ಲಿ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿರುವುದು ವಿಪರ್ಯಾಸವೇ ಸರಿ. ಇಲ್ಲಿ ಪ್ರಮುಖವಾಗಿ ಬೆಳೆಯುವ ತೋಟಗಾರಿಕಾ ಬೆಳೆಗಳಲ್ಲಿ ದ್ರಾಕ್ಷಿಯೂ ಒಂದು. ಇದು ಇಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯೂ ಆಗಿದೆ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಇಲ್ಲಿ ಬೆಳೆಯುತ್ತಿರುವ ದ್ರಾಕ್ಷಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ನಮ್ಮ ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. ಹಾಗಾಗಿ ರೈತ ಬೆಳೆದ ದ್ರಾಕ್ಷಿಗೆ ಯಾವಾಗ ಬೆಲೆ ಸಿಗತ್ತೆ, ಯಾವಾಗ ಬೆಲೆ ಸಿಗೋಲ್ಲ ಎಂಬ ಅರಿವೇ ಇಲ್ಲದೆ ಲಾಟರಿಯಂತೆ ಬೆಳೆ ಮಾರಬೇಕಾದ ಸಂಕಷ್ಟ ನಿರಂತರವಾಗಿದೆ. ಈ ಹಿಂದೆ ಕೋವಿಡ್ ಬಂದಿತ್ತಲ್ಲ, ಆಗ ಸಾವಿರಾರು ಟನ್ ದ್ರಾಕ್ಷಿ ತೋಟಗಳಲ್ಲಿಯೇ ಕೊಳೆತು ಹೋಯಿತು. ಇದಕ್ಕೆ ಕಾರಣ ಲಾಕ್ಡೌನ್ ಮಾತ್ರವಲ್ಲ, ಮಾರುಕಟ್ಟೆಯೇ ಇಲ್ಲದಿರುವುದು. ಇನ್ನು ಈ ದ್ರಾಕ್ಷಿ ಬೆಳೆಗೆ ಕೀಟ ಮತ್ತು ರೋಗಬಾಧೆ ಮಾತ್ರವಲ್ಲ, ಮಾರುಕಟ್ಟೆಯಲ್ಲಿ ಬೆಲೆಯ ಬಾಧೆಯೂ ಸದಾ ಕಾಡುತ್ತಿರುತ್ತದೆ. ಯಾಕೆಂದ್ರೆ ದ್ರಾಕ್ಷಿಯನ್ನ ವೈನ್ ಮಾಡಲು ಒಂದು ಕೈಗಾರಿಕೆಯನ್ನು ಸರ್ಕಾರಗಳು ಸ್ಥಾಪನೆ ಮಾಡಿಲ್ಲ. ಇಂತಹ ಸಂದರ್ಭದಲ್ಲಿ ದ್ರಾಕ್ಷಿ ಖರೀದಿ ಮಾಡುವ ದಲ್ಲಾಳಿಗಳು ಹೇಳಿದ್ದೇ ಬೆಲೆ, ಅವರು ನೀಡಿದ್ದೇ ಹಣ ಎಂಬ ಸ್ಥಿತಿ ಎದುರಾಗಿದೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2700 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗಿದೆ. 1 ಎಕರೆಯಲ್ಲಿ ದ್ರಾಕ್ಷಿ ಬೆಳೆ ತೆಗೆಯಬೇಕಾದ್ರೆ ಒಂದು ಬೆಳೆಗೆ ಕನಿಷ್ಠ 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚ ತಗಲುತ್ತೆ. ದ್ರಾಕ್ಷಿ ಉತ್ತಮ ಬೆಲೆಗೆ ಮಾರಾಟವಾದರೆ ರೈತನಿಗೆ ಕನಿಷ್ಠ 4 ರಿಂದ 5 ಲಕ್ಷ ಲಾಭ ಸಿಗಲಿದೆ. ಆದರೆ ಮುಂಗಾರು ಆರಂಭವಾದಾಗಿನಿಂದ ಕಾಣಿಯಾಗಿದ್ದ ಮಳೆ ಇಂದಿನಿಂದ ಬರುವ ಸೂಚನೆಗಳು ಗೋಚರಿಸಿದ್ದು, ಇದು ದ್ರಾಕ್ಷಿ ಬೆಳೆಗಾರನ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಮುಂಗಾರಿನಲ್ಲಿ ಬರುವ ಮಳೆ ಕೇವಲ ಮಳೆಯಾಗಿರದೆ ಆಲಿಕಲ್ಲಿನೊಂದಿಗೆ ಬೆರುರಿನಿಂದ ಹೊಡೆಯುವ ಕಾರಣ ದ್ರಾಕ್ಷಿ ಹಾಳಾಗಲಿದೆ. ಇದು ಪ್ರತಿ ವರ್ಷ ಕಾಡುತ್ತಿರುವ ಸಮಸ್ಯೆಯಾಗಿದ್ದು, ಈ ವರ್ಷವೂ ಈಗ ಮಳೆ ಮುನ್ಸೂಚನೆಗಳು ಗೋಚರಿಸುವ ಕಾರಣ ಆಲಿಕಲ್ಲು ಬೀಳುವ ಆತಂಕದಲ್ಲಿ ದ್ರಾಕ್ಷಿ ಬೆಳೆಗಾರನಿದ್ದಾನೆ. ಇನ್ನು ತೋಟದಲ್ಲಿ ಈಗಾಗಲೇ ಹಣ್ಣಾಗಿ ಮಾರಾಟಕ್ಕೆ ಸಿದ್ಧವಾಗಿ
ಆಗಿರುವ ದ್ರಾಕ್ಷಿಯನ್ನ ಕೇಳೋರೇ ಇಲ್ಲವಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಿಗೇನಹಳ್ಳಿ ಗ್ರಾಮದ ದ್ರಾಕ್ಷಿ ಬೆಳೆಗಾರ ಗಿರೀಶ್ 1.10 ಎಕರೆ ಜಮೀನಿನಲ್ಲಿ ದ್ರಾಕ್ಷಿ ಬೆಳೆದಿದ್ದಾನೆ. ಈ ಬಾರಿ ಉತ್ತಮ ಬೆಳೆಯೇ ಬಂದಿದೆ, ಆದರೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲವಾಗಿದೆ. ಇದರಿಂದ ದ್ರಾಕ್ಷಿ ದಲ್ಲಾಳಿಗಳು ಇತ್ತ ಮುಖವನ್ನೇ ಹಾಕುತ್ತಿಲ್ಲ. ಹಾಗಾಗಿ ಕೈಗೆ ಬಂದಿರುವ ದ್ರಾಕ್ಷಿ ಮಾರಾಟಕ್ಕೆ ಸಿದ್ಧವಾಗಿದ್ರೂ ಖರೀದಿ ಮಾಡುವವರೇ ಇಲ್ಲವಾಗಿದ್ದಾರೆ. ಹಾಗಾಗಿ ತೋಟದಲ್ಲಿಯೇ ದ್ರಾಕ್ಷಿ ಇದ್ದು ಆಲಿಕಲ್ಲು ಮಳೆ ಬಂದಲ್ಲಿ ಈ ದ್ರಾಕ್ಷಿ ಮತ್ತೆ ₹1 ಉಪಯೋಗವಿಲ್ಲದಂತಾಗಲಿದೆ. ಹಾಗಾಗಿ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಿಟಿವಿಯೊಂದಿಗೆ ಮಾತನಾಡಿದ ದ್ರಾಕ್ಷಿ ಬೆಳೆಗಾರ ಗಿರೀಶ್, 2 ಕೊಳವೆ ಬಾವಿ ತಲಾ 1,000 ಅಡಿ ಆಳ ಕೊರೆಸಲಾಗಿದೆ. ಕಳೆದ ವರ್ಷ ಮಳೆ ಕೈಕೊಟ್ಟಿರುವುದರಿಂದ ಕೆರೆ ಕೊಂಟಿಗಳಲ್ಲಿ ನೀರು ಖಾಲಿಯಾಗಿದೆ. 2 ಕೊಳವೆ ಬಾವಿಗಳಲ್ಲಿ ಒಂದು ಈಗಾಗಲೇ ನಿಂತು ಹೋಗಿದೆ. ಮತ್ತೊಂದು ಕೊಳವೆ ಬಾವಿಯಲ್ಲಿ ಸುಮಾರು 1000 ಅಡಿಯಿಂದ ಬರುವ ಅಲ್ಪ ಸ್ವಲ್ಪ ನೀರು ತೆಗೆದು ದ್ರಾಕ್ಷಿ ಬೆಳೆ ಬೆಳೆದಿದ್ದೇನೆ. ತೋಟಕ್ಕೆ ಸುಮಾರು 30ರಿಂದ 40 ಬಾರಿ ಔಷಧಿ ಹೊಡೆದು ಕಾಪಾಡಿದ್ದೇನೆ. ಈವರೆಗೂ ಸುಮಾರು ₹4 ಲಕ್ಷ ಖರ್ಚು ಮಾಡಿದ್ದು ಉತ್ತಮ ಬೆಳೆ ಬಂದಿದೆ, ಆದರೆ ಬೆಲೆಯೇ ಇಲ್ಲವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ದ್ರಾಕ್ಷಿ ವರ್ತಕರು ಇತ್ತ ಮುಖ ಮಾಡುತ್ತಲೇ ಇಲ್ಲ. ನಾವೇ ಕರೆ ಮಾಡಿ ಕರೆದ್ರು ಈಗ ಬರ್ತೀವಿ ಆಗ ಬರ್ತೀವಿ ಅಂತಾರೆ ಹೊರತು ತೋಟದವರೆಗೂ ಬಂದು ನೋಡಿದವರೇ ಇಲ್ಲ. ಇವರೆಗೂ ಲೋಕಸಭಾ ಚುನಾವಣೆ ಇದ್ದ ಕಾರಣ ಸಾಗಣೆ ಆಗುತ್ತಿರಲಿಲ್ಲ. ಹಾಗಾಗಿ ದ್ರಾಕ್ಷಿ ಬೆಲೆ ಕುಸಿತವಾಗಿದೆ. ಇದು ಹೀಗೆ ಮುಂದುವರಿದರೆ ರೈತರ ಗತಿ ಏನು ಎಂದು ಪ್ರಶ್ನೆ ಮಾಡಿದ್ರ. ನಾವು ಈ ದಿಲ್ಖುಷ್ ದ್ರಾಕ್ಷಿನ 1 ಎಕರೆ 5 ಕುಂಟೆಗೆ ಮಾಡಿದ್ದೀವಿ. 2 ಬೋರ್ ಮಾಡಿಸಿದ್ವಿ, 1000 ಅಡಿ ಕೊರೆಸಿ. 1 ಬೋರ್ ನಿಂತೋಗಿದೆ, ಇನ್ನೊಂದು ಬೋರಲ್ಲಿ ಅಲ್ಪ ಸ್ವಲ್ಪ ನೀರು ಬರ್ತಾಯಿದೆ. ಅದರಲ್ಲಿ ಬೆಳೆ ತೆಗೆದಿದ್ದೀವಿ. ಈಗ ಬೆಳೆ ರೆಡಿ ಬಂದಿದೆ. ಖರ್ಚು ಹತ್ತತ್ರ ಒಂದು ₹4 ಲಕ್ಷ ಖರ್ಚಾಗಿದೆ. ಈ ಸಾರಿ ಭಯಂಕರ ಔಷಧಿಗಳು ಹೊಡೆದಿರೋದು. ಇದುವರೆಗೂ 34 ಸಾರಿ ಸ್ಪ್ರೇ ಮಾಡಿಸಿದ್ದೀನಿ ನಾನು. ಮಿಲಿಬಗ್ ಜಾಸ್ತಿ. ಮಿಲಿಬಗ್ಗೆ ಪ್ರತಿ ವರ್ಷ ಒಂದು 2 ಸಾರಿ 3 ಸಾರಿ ಮಾಡಿದರೆ ಮಿಲಿಬಗ್ ಕಾಣಿಸ್ತಿರ್ಲಿಲ್ಲ. ಈ ಸಾರಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಮಿಲಿಬಗ್ಗೆ ಅಂತಲೇ ಒಂದು 12 ಸಾರಿ ಸ್ಪ್ರೇ ಮಾಡಿದ್ದೀವಿ. ಆದರೂ ಇನ್ನೂ ಮಿಲಿಬಗ್ ಕಂಟ್ರೋಲ್ಗೆ ಬಂದಿಲ್ಲ. ತುಂಬ ಸಿಕ್ಕಾಪಟ್ಟೆ ಕಷ್ಟ ಐತೆ ರೈತನ ಬದುಕು ಈ ಬೆಳೆ ಬೆಳಿಬೇಕಾದ್ರೆ. ಬಟ್ ಈಗ ನಮ್ಮ ತೋಟ ರೆಡಿ ಇದೆ. 8 ದಿವಸದಿಂದ ಕೊಯ್ಯೋರ್ಗೆ ಹೇಳ್ತಿದ್ದೀವಿ. ಕೊಯ್ಯೋರು ಯಾರು ಇದುವರೆಗೂ ಬಂದು ನಿಮ್ಮ ತೋಟದಲ್ಲಿ ಹಣ್ಣು ಯಾವ ಥರ ಇದೆ, ಈ ರೇಟಿಗೆ ಕೊಯ್ತೀವಿ ಅಂತ ಕೇಳಿದವರೇ ಇಲ್ಲ. ತುಂಬ ಕಷ್ಟ ಇದೆ ರೈತರ ಪಾಡು. ವರ್ತಕರಿಗೆ ಯಾರಿಗಾದ್ರು ಫೋನ್ ಮಾಡಿದ್ದೀರಾ ಸರ್? ಸುಮಾರು ಒಂದು 8 ಜನಕ್ಕೆ ಮಾಡಿದ್ದೀನಿ ವರ್ತಕರಿಗೆ. ಒಳ್ಳೊಳ್ಳೆ ವರ್ತಕರಿಗೆ ಮಾಡಿದ್ದೀನಿ. SKL ಅವ್ರಿಗೆ, MFC ಅವ್ರಿಗೆ, ಇನ್ನೂ ವೆಂಕಟಗಿರಿಕೋಟೆಯಲ್ಲಿ ಬೇರೆ ಬೇರೆ ಇದ್ದಾರೆ, ಅವ್ರಿಗೆಲ್ಲ ಮಾಡಿದ್ದೀವಿ. ಯಾರೂ ಇದುವರೆಗೂ ತೋಟದ ಹತ್ರ ಬಂದಿಲ್ಲ. ಇನ್ನೂ ಮೂವ್ ಇಲ್ಲ, ಇನ್ನೂ ಒಂದು 15 ದಿವಸ ಆಗಲಿ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಇಷ್ಟು ಹೇಳ್ತಿದ್ದಾರೆ. ಬಟ್ ಇನ್ನೂ ಯಾರೂ ಬಂದಿಲ್ಲ ಸರ್. ಕಣ್ಣಲ್ಲಿ ರಕ್ತನೇ ಬರ್ತದೆ. ರಾತ್ರಿ ಈ ಕರೆಂಟ್ಗಳು ನೋಡಿದ್ರೆ, ಈ ಸರ್ಕಾರದಲ್ಲಿ ಈ ಕರೆಂಟ್ಗಳು ನೋಡಿದ್ರೆ ಒಂದು ಗೋಳು. TC ಹೋಯ್ತು, ಅದೋಯ್ತು ಇದೋಯ್ತು ಅಂದರೆ ತುಂಬ ಕಷ್ಟ ಇದೆ. ಕರೆಂಟು ಸರಿಯಾಗಿ ಬಿಡೋಲ್ಲ. ರಾತ್ರಿ 4 ಗಂಟೆ ಅಂತಾರೆ, ಅವ್ರು ಬಿಟ್ಟರು, ಬಿಡ್ದಿದ್ರೆ ಇಲ್ಲ, ಯಾರು ಬಂದು ನೋಡೋಕ್ಕಾಗಲ್ಲ. ಬೆಳಗ್ಗೆ ಟೈಮ್ 3 ಅವರ್ ಅಂತಾರೆ, 2 ಅವರ್ ಕೊಡ್ತಾರೆ, ಕಟ್ ಮಾಡ್ತಾರೆ. ಈ ಡ್ರಿಪ್ಗಳಲ್ಲಿ ನೀವೇ ನೋಡ್ಬೋದು ಯಾವ ಥರ ತೊಟ್ಟಿಗ್ತಾ ಇದೆ ಅಂತ. 1000 ಅಡಿ ಹೊಡ್ಸಿದ್ದೀವಿ ನಾವು. ಹನಿ ನೀರಾವರಿಯಲ್ಲಿ ಮಾಡೋದಾಗಿದೆ. ಫಸ್ಟೆಲ್ಲ ನೀರು ಕಟ್ಟಿ ಬೆಳಿತಿದ್ವಿ. ಈಗ ತೊಟ್ಟುಗಳಿಕ್ಸ್ಬಿಟ್ಟು ರಕ್ತ ಹೋದಂಗೆ ಹೋಗ್ತದೆ. ಅದು ಡ್ರಿಪ್ಪಲ್ಲಿ ರಕ್ತ ಹೋದಂಗೆ. ಅಷ್ಟು ಕಷ್ಟಪಟ್ಟು ಬೆಳೆದ್ರೂ ರೈತನಿಗೆ ವ್ಯಾಲ್ಯೂ ಇಲ್ಲ. ರೈತನಿಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ. ಆ ಮಾರುಕಟ್ಟೆಯಲ್ಲೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸುಧಾಕರ್ ಅವರು ಇದ್ದು ಒಂದು ವೈನ್ದು ದ್ರಾಕ್ಷಿ ವೈನು ಒಂದು ಫ್ಯಾಕ್ಟ್ರಿ ಮಾಡಿದರೆ ಅದಕ್ಕೆ ಹೆಸರು ಇದು ಬರ್ತಿತ್ತೇನೋ. ಈಗ ಯಾವುದೂ ಇಲ್ಲ. ನಮ್ಗೆ ರೈತರ ಪಾಡು ಹೇಳ್ಕೊಳಂಗಿಲ್ಲ ಸರ್, ಅಷ್ಟು ಕಷ್ಟ ಆಗಿದೆ. ಒಟ್ಟಿನಲ್ಲಿ ಹಾಲಿನ ಬೆಲೆ ಏಳಿಸುವ ಜೊತೆಗೆ ಪ್ರೋತ್ಸಾಹಧನ ಸರ್ಕಾರ ನೀಡದ ಕಾರಣ ಹೈನು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನು ತರಕಾರಿಯನ್ನ ಹೆಚ್ಚಿನ ವ್ಯಾಲಿ ನೀರಿನಿಂದ ಬೆಳೆಯಲಾಗುತ್ತಿದೆ ಎಂಬ ಕುಖ್ಯಾತಿಯ ಕಾರಣ ಬೆಂಗಳೂರಿನಲ್ಲಿ ಚಿಕ್ಕಬಳ್ಳಾಪುರದ ತರಕಾರಿಗೂ ಬೆಲೆ ಇಲ್ಲವಾಗಿದೆ. ಈಗ ದ್ರಾಕ್ಷಿ ಬೆಲೆ ಕುಸಿತದ ಪರಿಣಾಮ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕುವಂತಾಗಿದ್ದು, ಜಿಲ್ಲೆಯ ರೈತರು ಜೀವನ ನಡೆಸೋದೇ ಕಷ್ಟವಾಗಿ ಪರಿಣಮಿಸಿದೆ ಎಂದರೆ ತಪ್ಪಾಗಲಾರದ. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಮುಕನ ಅಸಡ್ಡೆಯಿಂದ ಮಹಿಳೆಯೊಬ್ಬಳು ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಸೊನಗಾನಹಳ್ಳಿ ಪಂಚಾಯಿತಿಯ ಕೊನಗಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು, ಇಂದು ಶವ ಪತ್ತೆಯಾಗಿದೆ. ಸ್ಥಳಕ್ಕೆ ಗೌರಿಬಿದನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಕಾಮುಕನ ಅಸಡ್ಡೆಯಿಂದ ಮಹಿಳೆಯೊಬ್ಬಳು ಮೃತಪಟ್ಟಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಸೊನಗಾನಹಳ್ಳಿ ಪಂಚಾಯಿತಿಯ ಕೊನಗಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ನಡೆದಿದ್ದು ಇಂದು ಶವ ಪತ್ತೆಯಾಗಿದೆ. 40 ವರ್ಷದ ಅಲುವೇಲಮ್ಮ ಮೃತಪಟ್ಟ ಮಹಿಳೆ ಎಂದು ಗುರುತಿಸಲಾಗಿದೆ. ಕಳೆದ ಶನಿವಾರ ರಾಮಾಂಜಿನಮ್ಮ ಹಾಗೂ ಅಲುವೇಲಮ್ಮ ಇಬ್ಬರು ಜೊತೆಗೂಡಿ ಸಂಜೀವಪ್ಪ ಎಂಬುವರಿಗೆ ಕೂಲಿ ಕೆಲಸಕ್ಕೆ ಹೋಗಿದ್ರು. ರಾಮಾಂಜಿನಮ್ಮ ಹಾಗೂ ಸಂಜೀವಪ್ಪ ಇಬ್ಬರು ಸುಮಾರು 8 ವರ್ಷಗಳಿಂದ ಅನೈತಿಕ ಸಂಬಂಧ ಹೊಂದಿದ್ರು ಎಂದು ತಿಳಿದು ಬಂದಿದ್ದು, ರಾಮಾಂಜಿನಮ್ಮನ ಮನೆಗೆ ಆಗಾಗ ಸಂಜೀವಪ್ಪ ಬಂದು ಹೋಗುತ್ತಿದ್ದ ಎಂಬುದು ಸ್ಥಳೀಯರ ಮಾತಾಗಿದೆ. ಶನಿವಾರ ಬೆಳಗ್ಗೆ ಕೆಲಸಕ್ಕೆಂದು ಬಂದಿದ್ದ ಅಲುವೇಲಮ್ಮನಿಗೆ ಸಂಜೀವಪ್ಪ ಹಾಗೂ ರಾಮಾಂಜಿನಮ್ಮ ಸೇರಿ ಮದ್ಯ ಕುಡಿಸಿ ಕುಡಿತದ ಅಮಲಿನಲ್ಲಿ ಅತ್ಯಾಚಾರ ಮಾಡಿ ಆಕೆ ಕೊಲೆ ಮಾಡಿರುವ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕಿದ್ದಾರೆ. ಕೊನಗಾನಹಳ್ಳಿಯಲ್ಲಿ ಅಲುವೇಲಮ್ಮ 3 ದಿನಗಳಿಂದ ಕಾಣಿಸಿಲ್ಲ ಎಂಬುದು ಬಹಿರಂಗವಾದಾಗ ರಾಮಾಂಜಿನಮ್ಮನ ಮೇಲೆ ಅನುಮಾನಗೊಂಡ ಗ್ರಾಮಸ್ಥರು ಮನೆಯಲ್ಲಿ ಕೂಡಿ ಹಾಕಿ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಈ ವೇಳೆ ಅಲುವೇಲಮ್ಮ ಸಾವಿನ ವಿಚಾರ ಬೆಳಕಿಗೆ ಬಂದಿದೆ ಎಂದು ಸೊನಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ತಿಳಿಸಿದ್ದಾರೆ. ಶನಿವಾರ ಬೆಳಗ್ಗೆ ರಾಮಾಂಜಿನಮ್ಮ ಅನ್ನೋದು ಅಲುವೇಲಮ್ಮನ ಕರ್ಕೊಂಡು ಕೆಲಸಕ್ಕೆ ಅಂತೇಳಿ ಇಲ್ಲಿ ಸಂಜೀವಪ್ಪ ಅನ್ನೋರು ಕರ್ಕೊಂಬಂದಿದ್ದಾರೆ. ಇಬ್ಬರನ್ನ ಕರ್ಕೊಬಂದು ಈ ಹೊಲದಲ್ಲಿ ಕಡ್ಡಿ ಹಾಯಬೇಕು ಅಂತೇಳಿ ಕರ್ಕೊಬಂದು ಅವ್ರಿಗೆ ನಷ್ಟ ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಎಲ್ಲ ತರಿಸಿ ತಗೊಂಬಂದು ಅವರಿಬ್ಬರಿಗೂ ಕುಡಿಸಿ ಅವನು ಕುಡಿದು ಮತ್ತು ಟ್ಯಾಬ್ಲೆಟ್ ಏನೋ ತೊಗೊಂಡು ಏನೇನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಈ ಥರ ಇದಾಗಿದೆ. ಆದರೆ ರಾಮಾಂಜಿನಮ್ಮ ಅನ್ನೋದು ಸಂಜೀವಪ್ಪನಿಗೆ ಒಂದು 8 ವರ್ಷದಿಂದ ಅಫೇರ್ ಇತ್ತು. ಅಫೇರಲ್ಲಿ ಮನೆಗೂ ಬರ್ತಾಯಿದ್ದ ಮತ್ತು ಇಲ್ಲಿ ಹೊಲ್ದ ಹತ್ರ ಕರ್ಕೊಂಬಂದು ಅವನು ಇದು ಮಾಡ್ಕೊಂಡು ಕಳಿಸ್ತಾ ಇದ್ದ. ಮತ್ತು ಊರಲ್ಲೆಲ್ಲ ಗೊತ್ತಿತ್ತು, ನಮ್ಮೂರಲ್ಲೆಲ್ಲ ಸೀಗಲಹಳ್ಳಿ ಗ್ರಾಮದಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಅದು ಆದರೆ ನಾವು ಗಲಾಟೆ ಮಾಡಿದ್ವಿ, ನಮ್ಮೂರೊಳಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ಎಲ್ಲ ಇದು ಮಾಡಿದ್ರೂ ಅವ್ರು ಬಿಟ್ಟಿರಲಿಲ್ಲ. ಆದರೆ ಅಲುವೇಲಮ್ಮನ ಅಮ್ಮ ಎಲ್ಲೋ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಮ್ಮನ ಕೈಲಿ. ಅವ್ರ ಮನೆ ಸ್ವಲ್ಪ ಊಟ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕಾಲು ಹಾಕ್ತಿದ್ದು. ಒಬ್ಬಳು ಮಗಳಿದ್ದು, ಅವಳು ಮದುವೆ ಆಗಿದ್ದಾಳೆ, ಚಿಕ್ಕಬಳ್ಳಾಪುರದಲ್ಲೆಲ್ಲ ಕೆಲಸಕ್ಕೆ ಹೋಗ್ಕೊಂಡು ಅಲ್ಲಿದ್ದಾಳೆ. ಅಮ್ಮ ಒಂದೇ ಇದ್ದಿದ್ದು ನಮ್ಮೂರಲ್ಲಿ. ಅವ್ರ ಮನೆ ಹತ್ರ ಊಟ ಮಾಡಿಕೊಂಡು ಇರ್ತಾಯಿದ್ವಿ. ಆದರೆ ಇವರು ಶನಿವಾರ ಕರ್ಕೊಂಬಂದು ಈ ಥರ ಮಾಡಿರೋದು ನಿನ್ನೆ ಸೋಮವಾರ ಸಾಯಂಕಾಲ ಊರಲ್ಲಿ ಕೇಳಿದ್ದಕ್ಕೆ ಎಲ್ಲೋಗಿದೆ ಅಲುವೇಲಮ್ಮ ಅಂತ ಕೇಳಿದ್ದಕ್ಕೆ ಹಿಂಗೆ ರಾಮಾಂಜಿನಮ್ಮ ಕರ್ಕೊಂಡೋಗಿದ್ದು ಕೆಲಸಕ್ಕೆ ಅಂತೇಳಿ 3 ದಿವಸ ಆಗಿದೆ ಕಾಣಿಸಿಲ್ಲ ಅಂತ ಒಂದು ಗೊತ್ತಾಯಿತು. ಆಮೇಲೆ ಊರಲ್ಲೆಲ್ಲ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ, ಅಲ್ಲಿಂದ ಬಂದು ಬೈಕಲ್ಲಿ ಇಳಿದು ಇಲ್ಲೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಿಬಿಟ್ಟು ಆಮೇಲೆ ಎಲ್ಲ ಹೋಗಿ ಅವ್ರ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮಂದಿರೆಲ್ಲ ಬಂದು ಗೊತ್ತಾಗಿ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ, ನನ್ನ ಜೊತೇಲಿ ಬಂದು ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಲು ಸಾಯಂಕಾಲನೇ ಅಂತ ಹೇಳಿದ್ದಾರೆ ಊರಲ್ಲಿ. ಆಮೇಲೆ ಮತ್ತೆ ಸಾಯಂಕಾಲ ಎಲ್ಲ ಚರ್ಚೆ ಮಾಡಿದ್ದಕ್ಕೆ ಇಲ್ಲ ಅವಳಿಗೇನೋ ಸ್ವಲ್ಪ ಎಡವಟ್ಟಾಗಿದೆ ಅನ್ನೋದು ಗೊತ್ತಾಯಿತು. ಸ್ವಲ್ಪ ಪ್ರೆಜರ್ ಮಾಡಿದ್ದಕ್ಕೆ ವೀರಮನಹಳ್ಳಿಯವ್ರಿಗೂ ಕರ್ಕೊಂಬಂದಿದ್ದಲ್ಲಿ ನೈಟು ಅವ್ರನ್ನ ಆಟೋದಲ್ಲಿ, ಅಲ್ಲಿದ್ದಾಳೆ ಅವ್ರ ಹೊಲ್ದ ಹತ್ರ ಇರ್ಬೋದು ಅಂತ. ಅಲ್ಲಿಗೆ ಬಂದು ಮತ್ತೆ ಅಲ್ಲಿ ದಾರಿ ತೋರಿಸಲ್ಲ, ಮತ್ತೆ ವಾಪಸ್ ಕರ್ಕೊಂಡು ಹೋಗಿದ್ದೆ. ಬೆಳಗ್ಗೆ ನನಗೆ ಗೊತ್ತಾಯಿತು, ನಾನು ಗ್ರಾಮ ಪಂಚಾಯತಿ ಸದಸ್ಯರು, ನನಗೆ ಗೊತ್ತಾದ ಮೇಲೆ ನಾನು ಅವ್ರನ್ನ ಆಚೆ ಕೊಡಲಿಲ್ಲ. ಅವಳು ಮನೆಯಲ್ಲಿ ಕೂಡಾಕ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಂದ ಬರೋಷ್ಟೊತ್ತಿಗೆ ಮನೆಯಲ್ಲಿ ಕೂಡಾಕಿದ್ದೆ. ನಮ್ಮೂರವ್ರಿಗೆಲ್ಲ ಹೇಳಿದೆ, ಬಿಡಬೇಡ್ರಿ ರಾಮಾಂಜಿನ ಬಿಡಬೇಡ್ರಿ, ಎಲ್ಲ ಗೊತ್ತಾಗುತ್ತೆ ಮಾಹಿತಿ. ಅಲ್ಲಿಂದ ನಾನು ಬೆಂಗಳೂರಿಂದ ಬಂದು ನನ್ನ ಕಾರಲ್ಲಿ ಕುಂಡಿಸ್ಕೊಂಡು ಸ್ಪಾಟ್ಗೆ ಕರ್ಕೊಂಬಂದು. ಸ್ಪಾಟ್ಗೆ ಎಲ್ಲಿ ಅಂದರೆ ತೋರಿಸಿಲ್ಲ, ಒಂದು 2-3 ಜಾಗ ತೋರಿಸಿದ್ದು ಅಲ್ಲಿ ಇಲ್ಲಿ ಅಂತ. ಆಮೇಲೆ ನಾನು ಬಯಸಿದೆ, ನಿನ್ನ ಜೈಲಿಗೇನು ಕಳಿಸಲ್ಲ, ನಾನು ಇದನ್ನು ಕರ್ಕೊಂಬರ್ತೀನಿ, ಆ ಥರ ಏನೇನು ಆಗಿದ್ರೆ ಅಂಥೇಳಿ ಮತ್ತೆ ಈ ಸ್ಪಾಟಿಗೆ ಬಂದು ನೋಡಿದಾಗ ಬಾಡಿ ಈ ಥರ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಭೇಟಿ ನೀಡಿದ್ದು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಅಲುವೇಲಮ್ಮನಿಗೆ ಮದ್ಯ ಕುಡಿಸಿ ಅತ್ಯಾಚಾರ ಎಸಗಿರುವ ಶಂಕೆ ವ್ಯಕ್ತವಾಗಿದ್ದು, ರಾಮಾಂಜಿನಮ್ಮ ಎದುರಿನಲ್ಲಿಯೇ ಅತ್ಯಾಚಾರ ಮತ್ತು ಹತ್ಯೆ ನಡೆದಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಹೋಬಳಿಯ ಚಿಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ 4 ಎಕರೆ ಸಾರ್ವಜನಿಕ ಸ್ಮಶಾನ ಜಾಗದಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಸ್ಮಶಾನ ಹಾಳು ಮಾಡಿ ಒತ್ತುವರಿ ಮಾಡಿರುವುದಕ್ಕೆ ಸಾರ್ವಜನಿಕರಿಂದ ಸ್ಮಶಾನದ ಮುಂದೆಯೇ ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ವಿಜಯಪುರ ಹೋಬಳಿ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ಸ್ಮಶಾನವಿದೆ. ಈ ಸ್ಮಶಾನ ಜಾಗವನ್ನು ಗ್ರಾಮದ ವ್ಯಕ್ತಿಯೊಬ್ಬ ಒತ್ತುವರಿ ಮಾಡಿಕೊಂಡು ಟ್ರಾಂಚ್ ಒಡೆದು ಸ್ಮಶಾನ ಹಾಳು ಮಾಡಿದ್ದಾರೆಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ಬಣ್ಣ ಮಾತನಾಡಿ, ಕಳೆದ 10 ವರ್ಷಗಳಿಂದ ಸ್ಮಶಾನ ಉಳಿಸಲು ಹೋರಾಟ ಮಾಡುತ್ತಿದ್ದು, ಸ್ಮಶಾನದ ಜಾಗವನ್ನು 2022ರಲ್ಲಿ ಪಹಣಿಯಲ್ಲಿ ಬರುವಂತೆ ಮಾಡಿ 4 ಎಕರೆ ಜಾಗ ಗುರುತಿಸಿ ಕಲ್ಲು ಹಾಕುವಂತೆ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದರೂ ಉಪಯೋಗವಾಗಿಲ್ಲ ಎಂದರು. ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ದು, ಸ್ಮಶಾನದ ಪಕ್ಕದ ಜಾಗದ ಮಾಲೀಕ ಕಳೆದ 2-3 ದಿನದ ಹಿಂದೆ ಇದು ತಮಗೆ ಸೇರಿದ ಜಾಗ ಎಂದು ಟ್ರಾಂಚ್ ಹೊಡೆದು ಸ್ಮಶಾನ ಹಾಳು ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದರು. 99ರಲ್ಲಿ DC ಇಂದ ಗ್ರಾಂಟ್ ಆಗಿರೋದು. 98 ಗ್ರಾಂಟ್ ಆದಮೇಲೆ ಅದು ಹಂಗೆ ಉಳ್ಕೊಂಬಂತು. ಖಾತೆ ನಾವು ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ನಾವು ನರೇಗಾದಿಂದ ಕಾಂಪೌಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಇದು ಪಾಣಿ ಕೂತಿರಲ್ಲ, ಮಾಡಕ್ಕೆ ಬರಲ್ಲ, ಪಾಣಿ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಅವಾಗ ಏನು ಮಾಡಿದ್ರೆ ನಾವು ಪಾಣಿಗೆ ಪ್ರಯತ್ನ ಪಟ್ಟಾಗ ಇದು SC/ST ಮಶಾನ ಅಂತಿತ್ತು. ಅದರಿಂದ ಇದು ಸಾರ್ವಜನಿಕರ ಮಶಾನ ಇರೋದ್ರಿಂದ ಸಾರ್ವಜನಿಕ ಮಶಾನ ಮಾಡಬೇಕು ಅಂತ DC ಹತ್ರ ನಾವು ಅರ್ಜಿ ಹಾಕೊಂಡ್ರೆ, DC ಹತ್ರ ಅರ್ಜಿ ಹಾಕೊಂಡು ಆಮೇಲೆ ಸುಮಾರು ದಿವಸಗಳು ಆಯಿತು. ಅಷ್ಟೊತ್ತಿಗೆ ನಾವು ನಮ್ಮ ಪೀರಿಯಡು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ತಿರ್ಗಿ 22ರಲ್ಲಿ 4 ಎಕರೆ ಮಶಾನ ಜಾಗ ಅಂತ ಹೇಳ್ಬಿಟ್ಟು ಪಾಣಿ ಕೂರಿಸಿದ್ದೀರಿ. ಪಾಣಿ ಕೂರಿಸೋವ್ರಿಗೂ ಅದು ಅವರು ಮುಂಚೆ ಹೆಂಗೆ ಮಾಡ್ಕೊಂಡು ಗೊತ್ತಿಲ್ಲ, ಆಗ ಒತ್ತುವರಿ ಮಾಡ್ಕೊಂಬಿಟ್ಟು ಏನೋ ಮಶಾನ ಜಾಗನ ಒತ್ತುವರಿ ಮಾಡ್ಕೊಂಡು ನಮ್ಮದು ಅಂತ ಇವಾಗ ಅವರು ಹೆಂಗೆ ಮಾಡ್ಸ್ಕೊಂಡು ಗೊತ್ತಿಲ್ಲ, ಅವರು ಅದು ಮಾಸ್ಕೊಂಡು ಅಡ್ಬಸ್ಗೆ ಹಾಕಿದ್ರು. ಅಡ್ಬಸ್ ಬಂದಾಗ ನಾವು ಇದು ಮಶಾನ ಜಾಗ ಫಸ್ಟ್ ಅಳತೆ ಮಾಡಿಬಿಟ್ಟು ಆಮೇಲೆ ನಿಮ್ಮದು ಜಾಗ ಎಷ್ಟಿದೆ ಅಷ್ಟು ತಗೊಳ್ರಿ ಅಂತ ಹೇಳ್ಬಿಟ್ಟು ತಲೆ ಹಿಡಿದು ಸರ್ವೆ ಮಾಡೋಕ್ಕೆ ಬಂದಿದ್ದಂಥ ಸರ್ವೇರ್ನ ನಾವು ಅವ್ರ ಹತ್ರದಿಂದ ಎಲ್ಲ ಲೆಟ್ರು ಬರೆದು ಅರ್ಜಿ ಎಲ್ಲ ಊರಿನ ಸಾರ್ವಜನಿಕರು ಎಲ್ಲ ಸೇರಿಬಿಟ್ಟು ನಮ್ಮದು ಏನು ಮಶಾನ ಇದೆ ಅದನ್ನು ಪೂರ್ತಿ ನಮ್ಮ 4 ಎಕರೆ ಸರ್ವೆ ಮಾಡಿ ಕಾಂಪೌಂಡ್ ಫಿಕ್ಸ್ ಮಾಡಿ ಆಮೇಲೆ ಅವ್ರ ಜಾಗ ಇದು ಮಾಡಿರಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿ ಕಳಿಸಿದ್ದೀವಿ. ಗ್ರಾಮದ ಮುಖಂಡ CM ಸೋಣಪ್ಪ ಮಾತನಾಡಿ, ಚಿಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 48ರಲ್ಲಿ ಸಾರ್ವಜನಿಕ ಸ್ಮಶಾನವಿದ್ದು, ಈ ಜಾಗದಲ್ಲಿ ಪೂರ್ವಿಕರನ್ನು ಮಣ್ಣು ಮಾಡಲಾಗಿದೆ. ಪಕ್ಕದ ಜಮೀನು ಮಾಲೀಕ ಸ್ಮಶಾನವನ್ನು ತೆರವು ಮಾಡಿಸಿ ಟ್ರಾಂಚ್ ಹೊಡೆದು ನಮ್ಮ ಪೂರ್ವಿಕ ಸಮಾಧಿಗಳನ್ನು ಹಾಳು ಮಾಡಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಸತೀಶ್, CTV ನ್ಯೂಸ್, ವಿಜಯಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 991111 ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಪಕ್ಷ ಪೆನ್ಡ್ರೈವ್ ಪ್ರಕರಣವನ್ನು ಬೆಳಕಿಗೆ ತಂದು ಜೆಡಿಎಸ್ ಪಕ್ಷಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದೆ. ಘಟನೆಯ ನೈಜತೆ ಹೊರಬರಬೇಕಾದರೆ ಸಿಬಿಐ ತನಿಖೆಯಾಗಬೇಕು ಎಂದು ಜೆಡಿಎಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಒತ್ತಾಯಿಸಿದರು. ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಪೆನ್ ಡ್ರೈವ್ ಘಟನೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಘಟಕದಿಂದ ಬುಧವಾರ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯೇ ತಲೆ ತಗ್ಗಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಲು ಹೊರಟಿದೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರ ಪೆನ್ ಡ್ರೈವ್ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ವಹಿಸಿದೆ. ಈ ಘಟನೆಯ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೈವಾಡವಿದ್ದು, ಸಾಕ್ಷಿಗಳನ್ನು ತಮ್ಮ ಸರ್ಕಾರದ ಪರವಾಗಿ ತಮಗೆ ಬೇಕಾದ ರೀತಿಯಲ್ಲಿ ತನಿಖೆ ನಡೆಸುತ್ತಾರೆ. ಯಾರನ್ನು ಬಂಧಿಸಬೇಕು, ಯಾರನ್ನು ಬಿಡಬೇಕು ಎಂದು ಸರ್ಕಾರದ ಅಣತಿಯಂತೆ ಎಸ್ಐಟಿ ಅಧಿಕಾರಿಗಳು ನಡೆದುಕೊಳ್ಳುವ ಸಂಶಯವಿದೆ. ಈ ಘಟನೆಯ ನೈಜತೆ ಹೊರಬರಬೇಕಾದರೆ ಸಿಬಿಐ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಡಿಕೆಶಿ ಆಡಿಯೋ ಬಗ್ಗೆ ನ್ಯಾಯಾಂಗ ತನಿಖೆಯಾಗಬೇಕು ಎಂದು ಆಗ್ರಹಿಸಿದರು. ಈ ಘಟನೆಯಲ್ಲಿ ಭಾಗವಹಿಸಿದವರು ಯಾರೇ ಆಗಲಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಲಿ. ಅದು ಬಿಟ್ಟು ವಿನಾಕಾರಣ ಸಂತ್ರಸ್ತ ಮಹಿಳೆಯನ್ನು ಬೀದಿಗೆ ತಂದು ಅವಮಾನ ಮಾಡಲು ಹೊರಟಿದ್ದು ಮಹಿಳೆಯರಿಗೆ ಸರ್ಕಾರ ಮಾಡಿದ ಅವಮಾನವಾಗಿದೆ. ಎಸ್ಐಟಿಯ ಕೆಲವು ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಜೆಡಿಎಸ್ ಪಕ್ಷವನ್ನು ಮುಗಿಸುವ ಕೆಲಸವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ಭಯ ಬಿದ್ದಿವತ್ತು ಕಾಂಗ್ರೆಸ್ ಏನಾದರೂ ಉನ್ನಾರ ಮಾಡಿ ಇವತ್ತು ಜೆಡಿಎಸ್ಸನ್ನು ತುಳಿಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇವತ್ತು ಪೆನ್ ಡ್ರೈವ್ ಅನ್ನೋದನ್ನು ಸೃಷ್ಟಿ ಮಾಡಿ, ಯಾಕೆಂದರೆ ಪೆನ್ ಡ್ರೈವ್ ಸೃಷ್ಟಿ ಮಾಡೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಎತ್ತಿದ ಕೈ ಅನ್ನೋದು. ಯಾಕೆಂದರೆ ಹಿಂದಿನಿಂದ ಬೆಳೆದಿರೋಂಥ ಅವರ ಹಿಂದಿನಿಂದ ಬೆಳೆದಿರೋಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು ಅವ್ರು ಏನೇನು ಮಾಡಿದ್ದಾರೆ ಅಂತ. ಆದರೆ ಇವತ್ತಿನ ದಿವಸದಲ್ಲಿ ಹತಾಶರಾಗಿದೆ. ಇವತ್ತು ಎನ್ ಡಿ ಎ ಅಂದರೆ ನಮ್ಮ ನರೇಂದ್ರ ಮೋದಿ, ದೇವೇಗೌಡರು ಅಸೆಂಬಲ್ ಆಗಿ ಇವತ್ತು 28 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತಾರೆ. ಏನಾದರೂ ಮಾಡೋದಕ್ಕೆ ಕಳಂಕ ತರಬೇಕು, ನಾವು ರಾಹುಲ್ ಗಾಂಧಿ ಹತ್ರ ಹೆಸರು ಪಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಪೆನ್ ಡ್ರೈವ್ನ ಮುಖಾಂತರ ಮುಂದೆ ತರಿಸಿದ್ದಾರೆ. ಅದು ಪೆನ್ ಡ್ರೈವ್ನ ವಿಷಯದಲ್ಲಿ ಇವತ್ತು ಎಲ್ಲಿ ನ್ಯಾಯಾಂಗ ತನಿಖೆ ಮಾಡಿದ್ದಾರೆ, SITಗೆ ಮಾಡಿದ್ದಾರೆ. SIT ಅವರು ಕೆಳಗಡೆ ಕೆಲಸ ಮಾಡುವಂಥದ್ದು SIT. ಇವ್ರು ಹೇಳ್ದಂಗೆ ಕೇಳ್ತಾರೆ. ಇವತ್ತು ಚುನಾವಣೆಯಲ್ಲಿ ಬೇರೆ ಹುಬ್ಳಿ ಕಡೆ ಎಲ್ಲ ಚುನಾವಣೆ ಇದ್ರೂ ಇವತ್ತು ಸಿದ್ದರಾಮಯ್ಯ ಕರೆಸಿ ಈ SITನ ಇರುವಂಥ ಅಧಿಕಾರಿಗಳನ್ನೆಲ್ಲ ಕರೆಸಿ ಅವ್ರಿಗೆ ಸೂಚನೆ ಕೊಟ್ಟು ಮಾಡ್ತಾ ಇರೋದು ಎಲ್ರಿಗೂ ತಿಳಿದಿರುವಂಥ ವಿಷಯನೇ. ಇವತ್ತು SITಯಿಂದ ನಮಗೆ ನ್ಯಾಯ ಸಿಗಲ್ಲ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿರೋವಂಥದ್ದೇ. ಆದರೆ ಇದನ್ನು CBIಗೆ ಎನ್ಕ್ವೈರಿ ಮಾಡಬೇಕು, ಇಲ್ಲ ಅಂದರೆ ಉನ್ನತವಾದ ಒಂದು ಮ್ಯಾಜಿಸ್ಟ್ರೇಟನ್ನು ಇವತ್ತು
ನೇಮಕ ಮಾಡಿ ಅವ್ರ ಮುಖಾಂತರ ಇದನ್ನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಮ್ಮ ಒತ್ತಾಯ ಇವತ್ತು. ನಮ್ಮ ಜಿಲ್ಲೆಯಲ್ಲಿ ಇವಾಗ ಈಗಾಗಲೇ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆಯಲ್ಲಿ, ಇವತ್ತು ನೆಲಮಂಗಲದಲ್ಲೆಲ್ಲ ಒಂದೇ ದಿನ ಇವತ್ತು ನಾವು ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಇವತ್ತು ಯಾವತ್ತೂ ಅಷ್ಟೇ ಡಿ ಕೆ ಶಿವಕುಮಾರ್ಗೆ ನಾನು ಒಂದು ಮಾತು ಹೇಳಬೇಕು, ಇವತ್ತು ಒಕ್ಕಲ್ತನದಲ್ಲಿ ಒಕ್ಕಲಿಗ ನಾಯಕರಾಗೋದಕ್ಕೆ ಅದು ಸಾಧ್ಯವಿಲ್ಲ. ಇಂಥ ಚೇಷ್ಟೆ ಮಾಡಿರೋ ಒಕ್ಕಲ ನಾಯಕನಾಗ್ತಾನ? ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಬರದ ಕಾರ್ಮೋಡ. ಕೆರೆಗಳು ಒಣಗಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೂ ತತ್ವಾರ ಏರ್ಪಟ್ಟಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕುಸಿಯುತ್ತಿದೆ. ರೈತರ ತೋಟಗಾರಿಕಾ ಬೆಳೆಗಳ ಮೇಲೆ ಇದರ ಪರಿಣಾಮ ಬೀರುತ್ತಿದೆ. ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಜನರಿಂದ ಆರಿಸಿ ಬಂದಿರುವ ಜನಪ್ರತಿನಿಧಿಗಳು ಮಾತ್ರ ಲೋಕಸಭಾ ಚುನಾವಣಾ ಪ್ರಚಾರಕ್ಕಾಗಿ ಉತ್ತರ ಕರ್ನಾಟಕದತ್ತ ಹೋದವರು ಚುನಾವಣೆ ಮುಗಿದರೂ ಸ್ವಕ್ಷೇತ್ರಗಳತ್ತ ತಿರುಗಿಯೂ ನೋಡುತ್ತಿಲ್ಲ. ಹೌದು, ಜಿಲ್ಲೆ ಮತ್ತೆ ಬರ ರಕ್ಕಸಿಯ ಭೀಕರ ಕೋರೆಗಳಿಗೆ ಸಿಕ್ಕಿ ನಲುಗುತ್ತಿದೆ. ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತೆರೆದ ಬಾವಿಗಳು ಒಣಗಿ ದಶಕಗಳೇ ಆಗಿದ್ದು, ಕೊಳವೆ ಬಾವಿಗಳಲ್ಲಿಯೂ ನೀರು ಸಿಗದ ಸ್ಥಿತಿಗೆ ಜಿಲ್ಲೆ ತಲುಪಿದೆ. ಕೆರೆಗಳ ನಾಡು ಎಂಬ ಖ್ಯಾತಿ ಹೊಂದಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳು ಪ್ರಸ್ತುತ ಬಿಸಿಲಿನ ತಾಪಮಾನ ಹೆಚ್ಚಳ, ಮುಂಗಾರಿನ ಆಗಮನದಲ್ಲಾದ ವಿಳಂಬದಿಂದಾಗಿ ಸಾವಿರಾರು ಅಡಿ ಕೊರೆದ್ರೂ ನೀರಿನ ಪಸಿ ಸಿಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೊಳವೆ ಬಾವಿಗಳನ್ನೇ ನೆಚ್ಚಿಕೊಂಡಿರುವ ಕೃಷಿಕರಿಗೆ ನೀರಿನ ಅಭಾವ ಕಾಡತೊಡಗಿದೆ. ಕಳೆದ 2 ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಗೆ ತುಂಬಿದ್ದ ಕೆರೆ ಕೊಂಟೆಗಳಲ್ಲಿನ ನೀರು ಸಂಗ್ರಹ ಮಟ್ಟ ಇದೀಗ ಮಾಯವಾಗಿದೆ. ಚೆಕ್ ಡ್ಯಾಂ, ರಾಜಕಾಲುವೆಗಳು ಒಣಗಿವೆ. ಅಂತರ್ಜಲ ಮಟ್ಟದ ಏರಿಕೆಯಿಂದಾಗಿ ಚೇತರಿಸಿಕೊಂಡಿದ್ದ ಕೊಳವೆ ಬಾವಿಗಳು ಮತ್ತೆ ಮೊದಲಿನಂತಾಗುತ್ತಿವೆ. ನೀರಿನಿಂದ ಕೂಡಿದ್ದ ಕೊಳವೆ ಬಾವಿಗಳಲ್ಲಿ ನಿಧಾನವಾಗಿ ನೀರಿನ ಮಟ್ಟ ಕುಸಿಯುತ್ತಿದೆ. ಅಂತರ್ಜಲ ಮಟ್ಟ ಹೆಚ್ಚಿಸಲು ಸರ್ಕಾರ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆ ಅನುಷ್ಠಾನಗೊಳಿಸಿ ಬತ್ತಿದ ಕೆರೆಗಳಿಗೆ ಜೀವ ತುಂಬುವ ಕೆಲಸ ಮಾಡಿದೆ. ಇದರ ಜೊತೆಗೆ ಕಳೆದ 2 ವರ್ಷಗಳ ಹಿಂದೆ ಸುರಿದ ಭರ್ಜರಿ ಮಳೆಗೆ ಹಲವು ದಶಕಗಳಿಂದ ನೀರು ಕಾಣದ ಕೆರೆಗಳು ಕೋಡಿ ಬಿದ್ದು ಜಲಸಂಪತ್ತು ಪುಷ್ಕಲವಾಗಿತ್ತು. ಆದರೆ ಕಳೆದ ವರ್ಷದಲ್ಲಿ ಮಳೆ ಕೊರತೆ ಜೊತೆಗೆ ಕೆಂಡದಂತ ಬಿಸಿಲಿನಿಂದ ಕೆರೆಗಳಲ್ಲಿ ನೀರು ಮಾಯವಾಗಿ ಅಂತರ್ಜಲ ಮಟ್ಟ ಕುಸಿಯತೊಡಗಿದೆ. ಇತ್ತೀಚೆಗೆ ಬೇಸಿಗೆಯ ಪ್ರಭಾವಕ್ಕೆ 5 ರಿಂದ 10 ಮೀಟರ್ ಅಂತರ್ಜಲ ಮಟ್ಟ ಕುಸಿತ ಕಂಡು ಬಂದಿದೆ. ಬಿಸಿಲಿನ ತಾಪಮಾನದ ಏರಿಕೆಯಿಂದಾಗಿ ಸಹಜವಾಗಿ ಕೆರೆಗಳು ಬರಿದಾಗಿವೆ. ಸಣ್ಣ ಪುಟ್ಟ ಕೆರೆಗಳಲ್ಲಿ ಕಳೆದ ವರ್ಷವೇ ನೀರು ಖಾಲಿಯಾಗಿದ್ರೆ ಜಾನುವಾರುಗಳ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದೆ. ಜಿಲ್ಲೆಯ ಬಹುತೇಕ ಕೆರೆಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಈ ಕೆರೆಗಳನ್ನ ಅಭಿವೃದ್ಧಿಗೊಳಿಸಿದ್ರೆ ಬಯಲು ಸೀಮೆಯನ್ನ ಹಸಿರು ಸೀಮೆ ಮಾಡಬಹುದು. ಆದರೆ ಸ್ಥಳೀಯ ಹಾಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನೀರಾವರಿ ಇಲಾಖೆಗಳ ನಿರ್ಲಕ್ಷ್ಯದಿಂದಾಗಿ ಕೆರೆ, ಕಾಲುವೆ, ರಾಜಕಾಲುವೆಗಳು ಮುಚ್ಚಿ ಹೋಗುವ ಹಂತಕ್ಕೆ ಬಂದಿವೆ. ಹೂಳು ಗಿಡಗಂಟಿಗಳು ಬೆಳೆದು ಕೆರೆ ಏದಿಯೋ ಎಲ್ಲವೋ ಎಂಬ ಮಟ್ಟಿಗೆ ಕುರುಹು ಕಾಣದಂತಾಗಿದೆ. ಪ್ರಸ್ತುತ ಬೃಹತ್ ಕೆರೆಗಳಲ್ಲಿ ಹೆಚ್ಚಾಗಿ ಜೋಂಡು ಗಿಡಗಳು ಬೆಳೆದಿದ್ದು, ಈ ಕಾರಣಕ್ಕೆ ಕೆರೆಯಲ್ಲಿ ನೀರು ಸಂಗ್ರಹಕ್ಕೆ ತೊಡಕಾಗಿದೆ. ನೀರು ಸಂಗ್ರಹ ಸಾಮರ್ಥ್ಯ ಕಳೆದುಕೊಂಡ ಕೆರೆಗೆ ಎಷ್ಟೇ ಮಳೆ ಬಂದರೂ ನೀರು ಹರಿದ್ರೂ ಪ್ರಯೋಜನವಿಲ್ಲ. ಮಳೆಗಾಲದಲ್ಲಿ ತುಂಬಿ ಕೋಡಿ ಬಿದ್ದರೂ ಈ ಕೆರೆಗಳು ಬೇಸಿಗೆಯಲ್ಲಿ ಬರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿವೆ. ಇನ್ನಾದರೂ ಸಂಬಂಧಪಟ್ಟವರು ಕೆರೆ, ಕಾಲುವೆ, ರಾಜಕಾಲುವೆಗಳ ಪುನಶ್ಚೇತನಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಪರಿಸರವಾದಿಗಳ ಒತ್ತಾಯವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1981 ಕೆರೆಗಳಿದ್ದು, ಇದರಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ 515, ಚಿಕ್ಕಬಳ್ಳಾಪುರದಲ್ಲಿ 156, ಚಿಂತಾಮಣಿ 668, ಗೌರಿಬಿದನೂರು 244, ಗುಡಿಬಂಡೆ 91, ಶಿಡ್ಲಘಟ್ಟ 327 ಕೆರೆಗಳಿವೆ. ಆದರೆ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ವೈಜ್ಞಾನಿಕವಾಗಿ ಅಭಿವೃದ್ಧಿಗೊಳ್ಳಬೇಕಿದೆ. ಕೆರೆಗಳ ಹೂಳು ತೆಗೆದು ಸೂಕ್ತ ನಿರ್ವಹಣೆ ಮಾಡಬೇಕು. ಹೆಚ್ಚು ಕಾಲ ನೀರು ಸಂಗ್ರಹವಾಗುವಂತೆ ಕ್ರಮ ವಹಿಸಬೇಕು. ಅಲ್ಲದೆ ಬಲಾಢ್ಯರಿಂದ ಒತ್ತುವರಿಯಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿರುವ ಪೋಷಕಾಲುವೆ, ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಿ ಕೆರೆಗಳಿಗೆ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಆದ್ಯತೆಯ ಮೇರೆಗೆ ಕ್ರಮ ಕೈಗೊಳ್ಳಬೇಕೆಂದು ಪರಿಸರವಾದಿಗಳ ಒತ್ತಾಯವಾಗಿದೆ.
ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೆಸ್ಟೋರೆಂಟ್ ಪರವಾನಗಿ ನವೀಕರಿಸಲು 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 3.5 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಸಿಲುಕಿರುವ ಘಟನೆ ಇಂದು ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಪಿಡಿಒ ಎಂಜಿ ನಿರಂಜನ್ ಲೋಕಾಯುಕ್ತ ಬಲೆಗೆ ಬಿದ್ದ ಅಧಿಕಾರಿಯಾಗಿದ್ದು, ಪ್ರಸ್ತುತ ಲೋಕ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆ ಮುಂದುವರಿಸಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಂಜಿ ನಿರಂಜನ್ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳ ವಶಕ್ಕೆ ಸಿಲುಕಿದ್ದಾನೆ. ದೊಡ್ಡಬಳ್ಳಾಪುರ ತಾಲೂಕಿನ ಅರಳುಮಲ್ಲಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೆಸ್ಟೋರೆಂಟ್ ಜನರಲ್ ಲೈಸೆನ್ಸ್ ಹೊಂದಿರುವ ನರಸಿಂಹಮೂರ್ತಿ ಎಂಬುವರು ಪರವಾನಗಿ ನವೀಕರಣಕ್ಕೆ ಪಿಡಿಒ ಬಳಿ ಹೋಗಿದ್ದ ವೇಳೆ ಪಿಡಿಒ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ರೆಸ್ಟೋರೆಂಟ್ ಪರವಾನಗಿ ನವೀಕರಿಸಿಕೊಡಲು 5 ಲಕ್ಷ ಲಂಚದ ಹಣಕ್ಕೆ ಪಿಡಿಒ ಬೇಡಿಕೆ ಇಟ್ಟಿದ್ರ. ಕೊನೆಗೂ 3.5 ಲಕ್ಷಕ್ಕೆ ಮಾತುಕತೆಯಾಗಿತ್ತ. ನರಸಿಂಹಮೂರ್ತಿಯವರು ನೀಡಿದ ದೂರಿನ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಮಂಗಳವಾರ ಪಿಡಿಒ ನಿರಂಜನ್ ದೊಡ್ಡಬಳ್ಳಾಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕರ ಕೊಠಡಿಯಲ್ಲಿ 3.5 ಲಕ್ಷ ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅಧಿಕಾರಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಮಾತನಾಡಿದ ದೂರುದಾರ ನರಸಿಂಹಮೂರ್ತಿ, ನನಗೆ ಹೃದಯ ಶಸ್ತ್ರಚಿಕಿತ್ಸೆಯಾಗಿದೆ. ಬಾರ್ ವ್ಯವಹಾರ ಬಿಟ್ರೆ ನನಗೆ ಬೇರೆ ಉದ್ಯೋಗ ಗೊತ್ತಿಲ್ಲ. ಇದ್ದ ಜಮೀನು ಮಾರಾಟ ಮಾಡಿ ಬಾರ್ ಪರವಾನಗಿ ಪಡೆದಿದ್ದೇನೆ. ಅರಳುಮಲ್ಲಿಗೆ ಪಂಚಾಯಿತಿ ಪಿಡಿಒ ನನ್ನ ಕೆಲಸ ಮಾಡಲು ಕಳೆದ 2 ವರ್ಷಗಳಿಂದ ಸತಾಯಿಸುತ್ತಿದ್ದಾನೆ. ಕ್ಷೇತ್ರದ ಶಾಸಕರು, ತಾಲೂಕು ಪಂಚಾಯಿತಿ ಅಧಿಕಾರಿ, ಇಒ ಸೇರಿದಂತೆ ಯಾರೇ ಹೇಳಿದ್ರೂ ಕೆಲಸ ಮಾಡುವುದಿಲ್ಲ ಎಂದು ಆರೋಪಿಸಿದ್ರ. ಪಿಡಿಒ ನನ್ನ ಬಾರ್ ಪರವಾನಗಿ ಸಂಬಂಧಿಸಿ ಈವರೆಗೆ ವಾಣಿಜ್ಯ ಪೇಪರ್ ನೀಡಲು 3 ಲಕ್ಷ, ರೆಸ್ಟೋರೆಂಟ್ ಪರವಾನಗಿ 2.5 ಲಕ್ಷ ಪಡೆದಿದ್ದಾನೆ. ಈಗ ನವೀಕರಣ ಮಾಡಿಕೊಡಲು 5 ಲಕ್ಷ ಕೇಳಿದ್ದ. ಚೌಕಾಸಿ ಮಾಡಿದ್ದಕ್ಕೆ 3.5 ಲಕ್ಷ ಕೊಡಬೇಕು ಎಂದು ಕೇಳಿದ್ರ. ಎಂದು ಲೋಕಾಯುಕ್ತರ ಮೂಲಕ ಹಣ ತಂದು ಕೊಟ್ಟಿದ್ದೇನೆ. ಅಧಿಕಾರಿಗಳು ದಾಳಿ ನಡೆಸಿ ಹಣದ ಸಮೇತ ಪಿಡಿಒ ಅವರನ್ನ ಹಿಡಿದುಕೊಂಡಿದ್ದಾರೆ ಎಂದ್ರ. ರಿನ್ಯೂವಲ್ಗೋಸ್ಕರವಾಗಿ 5 ಲಕ್ಷ ಕೇಳಿ ಕೊನೆಗೆ 3.5 ಲಕ್ಷದ ಒಪ್ಪಂದ ಮಾಡಿ ಆಮೇಲೆ 3.5 ಲಕ್ಷ ತಗೊಂಡು ಕೊಟ್ಟಿದ್ದಾನೆ. 2 ವರ್ಷದಿಂದಾನು ಇವನು ಇದೇ ಕೆಲಸ ಇವನು ಇದೇ ಕೆಲಸ ಬರೀ ದುಡ್ಡು. ಮುಂಚೆ ಒಂದು ಸಲ 3 ಲಕ್ಷ ತೊಗೊಂಡಿದ್ದಾನೆ ಕಮರ್ಷಿಯಲ್ ಪೇಪರ್ಗೆ. ಆಮೇಲೆ ಅದಕ್ಕೆ ಮುಂಚೆ ರೆಸ್ಟೋರೆಂಟ್ ಲೈಸೆನ್ಸ್ಗೆ 2.5 ತೊಗೊಂಡಿದ್ದಾನೆ 6 ತಿಂಗಳ ಹಿಂದೆಗಡೆ. ಅದು ಟೈಮ್ ಬಾರ್ ಆಗಿದ್ದಕ್ಕೆ ಮಾರ್ಚಿಗೆ ತಿರ್ಗಾ ಹೊಸದಾಗಿ ಬೇಕಾಗಿದ್ದಕ್ಕೆ ಈ ಥರ 5 ಲಕ್ಷ ಡಿಮ್ಯಾಂಡ್ ಮಾಡಿದ್ದ. 3.5 ಲಕ್ಷ ಕೊಟ್ಟು ಇದು ಮಾಡಿದ್ದಾನೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ರಕ್ತದಲ್ಲಿ ಯಾವುದೇ ಜಾತಿ, ಧರ್ಮ, ಬಡವ, ಶ್ರೀಮಂತ ಎಂಬ ಮಾನವ ವಿಂಗಡಣೆ ಭಾವನೆ ಇರಲ್ಲ. ತುರ್ತು ಸಂದರ್ಭದಲ್ಲಿ ರಕ್ತ ನೀಡಿ ಜೀವ ಉಳಿಸುವ ಕೆಲಸಕ್ಕೆ ರಕ್ತದಾನ ಎನ್ನಲಾಗಿದ್ದು, ರೆಡ್ ಕ್ರಾಸ್ನಂತಹ ರಕ್ತನಿಧಿ ಸಂಸ್ಥೆ ಸ್ವಿಟ್ಜರ್ಲ್ಯಾಂಡ್ ವಿಜ್ಞಾನಿಯೊಬ್ಬ ಹುಟ್ಟುಹಾಕಿದ ದಿನವನ್ನು ರೆಡ್ ಕ್ರಾಸ್ ದಿನ ಎಂದು ಆಚರಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ ತಿಳಿಸಿದರು. ಇಂದು ಭಾರತೀಯ ರೆಡ್ ಕ್ರಾಸ್ ದಿನ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನಲ್ಲಿರುವ ಕಮಲಮ್ಮ ವೆಂಕಟಪತೆಪ್ಪ ದತ್ತು ಸ್ವೀಕಾರ ಕೇಂದ್ರ ಹಾಗೂ ವೆಂಕಟ ನರಸಮ್ಮ ಗುರುಕುಲಾಶ್ರಮದಲ್ಲಿ ಮಕ್ಕಳಿಗೆ ಬಟ್ಟೆ, ಬಿಸಿಲಿಗೆ ತಂಪಾಗಿರಲು ಫ್ಯಾನ್, ಸಿಬ್ಬಂದಿಗೆ ವಸ್ತ್ರದಾನ ಮಾಡಿ ರೆಡ್ ಕ್ರಾಸ್ ದಿನ ಆಚರಿಸಲಾಯಿತು. ಇದೇ ಕೇಂದ್ರದಲ್ಲಿ ಬಡವರು, ವಿಕಲಾಂಗರು, ಅಂಧ ಕುಟುಂಬದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಹಾಗೂ ಪಡಿತರ ವಿತರಿಸಿ ರೆಡ್ ಕ್ರಾಸ್ ದಿನ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷ ಡಾಕ್ಟರ್ ಕೋಡಿ ರಂಗಪ್ಪ, 1828ರಲ್ಲಿ ಹುಟ್ಟಿದ ವ್ಯಕ್ತಿ ಹೆನ್ರಿ ಟೋನಿ ಹುಟ್ಟುಹಾಕಿದ ಸಂಸ್ಥೆ ರೆಡ್ ಕ್ರಾಸ್. ಜಾತಿ, ಧರ್ಮ, ಬಡವ, ಶ್ರೀಮಂತ ಎಂದು ಭೇದ ಎಣಿಸದೆ ರಕ್ತ ನೀಡುತ್ತಿದೆ. ಉಳಿದ ಹಣದಲ್ಲಿ ಮಕ್ಕಳ ದತ್ತು ಸ್ವೀಕಾರ, ಕೇಂದ್ರದಲ್ಲಿರುವ ಅನಾಥ ಮಕ್ಕಳ ಪೋಷಣೆ, ಆರೈಕೆಗೆ ಬೇಕಾದ ಸಾಮಗ್ರಿಗಳು, ಬಟ್ಟೆ, ಪ್ಯಾಡು, ಇತರೆ ಸಾಮಗ್ರಿಗಳನ್ನು ಕೊಡಿಸಿ ನೊಂದ ಹಾಗೂ ಬಡ ಕುಟುಂಬಗಳ ನಿರ್ವಹಣೆಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಿ ರೆಡ್ ಕ್ರಾಸ್ ದಿನಾಚರಣೆ ಮಾಡಿಕೊಳ್ಳುತ್ತಿದೆ ಎಂದರು. ಪ್ರಾಣ ಉಳಿಸೋದು ಅಂತ ಯಾರಿಗೆ ತೊಂದರೆ ಇರುತ್ತೆ, ಜೀವ ಹೋಗೋ ಸ್ಥಿತಿಲಿರುತ್ತೆ, ಅವರಿಗೆ ನಮ್ಮ ರಕ್ತವನ್ನು ಕೊಟ್ಟು ದಾನ ಮಾಡಿ
ಅದನ್ನು ಪ್ರಾಣ ಉಳಿಸುವಂಥ ಕೆಲಸ ಮಾಡೋದು. ಆ ರೋಗಿಗಳು ನಿರ್ಗತಿಕರಾಗ್ತಾರೆ, ತಂದೆ ಸತ್ತೋದ್ರೆ ಮಕ್ಕಳು ನಿರ್ಗತಿಕರಾಗ್ತಾರೆ. ಇಂತಹ ಸ್ಥಿತಿಗೆ ಏನಾದರೂ ಮಾಡಬೇಕು. ಜೊತೆಗೆ ಆ ರೋಗಿಗಳು ಸರಿಯಾಗಿ ಔಷಧಿ ಹಾಕಲ್ಲ, ಬ್ಯಾಂಡೇಜ್ ಮಾಡಲ್ಲ, ಆ ಸ್ಥಿತಿ ಇರುತ್ತೆ. ಅದಕ್ಕೋಸ್ಕರ ಅವರು ಒಂದು ರೆಡ್ ಕ್ರಾಸ್ ಕನಸನ್ನು ಕಂಡು ರೆಡ್ ಕ್ರಾಸ್ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ರೆಡ್ ಕ್ರಾಸ್ ಸಂಸ್ಥೆ ಮಾನವೀಯತೆಯಿಂದ ಕೆಲಸ ಮಾಡಬೇಕು. ಹಾಗೆಯೇ ಜಾತ್ಯತೀತವಾಗಿ ಎಲ್ಲ ಜಾತಿ, ಧರ್ಮ, ಜನಾಂಗ, ರಾಷ್ಟ್ರ, ಭೇದ, ಭಾಷೆ ಎಲ್ಲವನ್ನು ಬಿಟ್ಟು ಒಂದು ಮಾನವೀಯ ಸಹಾಯಕ್ಕೆ ಅಥವಾ ಮಾನವೀಯ ಕಾಳಜಿಗೆ ನಿಂತ್ಕೊಂಡಿರುವಂಥ ಸಂಸ್ಥೆ. ಈ ವೇಳೆ ರೆಡ್ ಕ್ರಾಸ್ ಸಂಸ್ಥೆ ಖಜಾಂಚಿ ಎಂ ಜಯರಾಮ್, ಗುರುಕುಲಾಶ್ರಮ ನಿರ್ವಾಹಕ ನಾರಾಯಣಸ್ವಾಮಿ, ಡಾಕ್ಟರ್ ಹೇಮಂತ್ ಸಾವೇರಿ, ಡಾಕ್ಟರ್ ರವಿ, ಸಿಬ್ಬಂದಿ ವರದರಾಜ್, ಪದ್ಮ, ರೂಪಾ, ಗಿರಿಜಾಂಬಾ, ಬಾಲಾಜಿ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, ಕೆಎಸ್ಆರ್ಟಿಸಿ ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, ಎಲ್ಕೆಜಿ, ಯುಕೆಜಿ ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ. ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ. ಎಲ್ಕೆಜಿಯಿಂದಲೇ ಕಂಪ್ಯೂಟರ್ ಶಿಕ್ಷಣ. ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ. ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು. ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ. ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ. ಪ್ರತಿ ತರಗತಿಯಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಕೆ. ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ವೈವಿ ಆನಂದ್, ಎಂಎಸ್ಸಿ, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್.
ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ನಗರದ ಹೊರವಲಯದಲ್ಲಿರುವ ಕೋಳಾರ ಗ್ರಾಮದಲ್ಲಿ ಇತ್ತೀಚೆಗೆ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸಿಸಿ ಕ್ಯಾಮೆರಾಗಳ ಮೊರೆ ಹೋಗಿದ್ದಾರೆ. ಆ ಮೂಲಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಪರಾಧ ಪ್ರಕರಣಗಳ ತಡೆಗೆ ಶಾಶ್ವತ ಪರಿಹಾರಕ್ಕೆ ಮುಂದಾಗಿದ್ದಾರೆ. ಪಿಡಿಒ ಕುಮತಾ ನೀಲಾ ಮತ್ತು ಅಧ್ಯಕ್ಷ ಪ್ರಶಾಂತ್ ಶರಗಾರ ಜೊತೆಗೂಡಿ ಪೊಲೀಸ್ ವೃತ್ತ ನಿರೀಕ್ಷಕ ಸಂತೋಷ್ ಮಾರ್ಗದರ್ಶನದಂತೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಯಿಂದ ಸುಮಾರು 8 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ಗ್ರಾಮದ ಜನರು ನೆಟ್ಟೆಸರು ಬಿಟ್ಟಿದ್ದಾರೆ. ವಿಜಯಪುರ ಸಂತೆ ಮೈದಾನದಲ್ಲಿರುವ ಕನ್ನಡ ಕಲಾವಿದರ ಸಂಘದ ಕಚೇರಿಯಲ್ಲಿ 111ನೇ ಕನ್ನಡ ದೀಪ ಕಾರ್ಯಕ್ರಮ ತಾಲೂಕು ಘಟಕದ ಅಧ್ಯಕ್ಷ ಮೋಹನ್ ಬಾಬು ಅಧ್ಯಕ್ಷತೆಯಲ್ಲಿ ನಡೆಯಿತು. ರಂಗಸಜ್ಜಿಕೆಯಲ್ಲಿ ನಾಟಕ ಪ್ರದರ್ಶನ ಮಾಡುವಾಗ ಹೃದಯಾಘಾತದಿಂದ ಮರಣ ಹೊಂದಿದ ರಂಗಭೂಮಿ ಕಲಾವಿದ ಮುನಿಕೆಂಪಣ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಹಿರಿಯ ರಂಗ ಕಲಾವಿದ ಸೀತಾರಾಮಪ್ಪ ಅವರನ್ನ ಸನ್ಮಾನಿಸಿದರು. ಕನ್ನಡ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ರಬ್ಬನಹಳ್ಳಿ ಕೆಂಪಣ್ಣ, ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಚಂದ್ರಶೇಖರ ಹಡಪದ್, ರಂಗ ಕಲಾವಿದ ನಾರಾಯಣಸ್ವಾಮಿ, JR ಮುನಿವೀರಣ್ಣ, AB ಪರಮೇಶಯ್ಯ, MV ನಾಯ್ಡು, ಹೊಸಹಳ್ಳಿ ವಾಸುದೇವ್, ಸುಬ್ರಹ್ಮಣಿ, ಮುನಿವೆಂಕಟರಮಣಪ್ಪ, ಬೈರೇಗೌಡ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ದ್ರಾಕ್ಷಿ ಬೆಳೆಗಾರರ ಪಾಲಿಗೆ ಹುಳಿಯಾದ ಹಣ್ಣು, ಕೇಳುವವರೇ ಇಲ್ಲದೆ ತೋಟದಲ್ಲಿಯೇ ಕೊಳೆಯುತ್ತಿದೆ ದ್ರಾಕ್ಷಿ, ಬೆಲೆ ಇಲ್ಲದೆ ರೈತ ಕಂಗಾಲು. ಗೌರಿಬಿದನೂರಿನಲ್ಲಿ ಮದ್ಯ ಕುಡಿಸಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಶಂಕೆ, ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆ, ಆರೋಪಿಗಳು ಅಂದರ್. ವಿಜಯಪುರದಲ್ಲಿ ಸ್ಮಶಾನ ಜಾಗ ಒತ್ತುವರಿ ಆರೋಪ, ಸಮಾಧಿಗಳು ಕೆಡವಿದ ಆಕ್ರೋಶ, ಗ್ರಾಮಸ್ಥರಿಂದ ಸ್ಮಶಾನದ ಮುಂದೆಯೇ ಪ್ರತಿಭಟನೆ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಿಬಿಐಗೆ ಒಪ್ಪಿಸಲು ಆಗ್ರಹ, ಕಾಂಗ್ರೆಸ್ನಿಂದಲೇ ಅಶ್ಲೀಲ ವಿಡಿಯೋಗಳು ಬಹಿರಂಗ ಆರೋಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ನಿಂದ ಪ್ರತಿಭಟನೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.